ಗೃಹೋಪಯೋಗಿ ಎಲೆಕ್ಟ್ರಾನಿಕ್ ವಸ್ತುಗಳು ಕೊಡುತ್ತೇವೆ ಎಂದು ಸಾರ್ವಜನಿಕರಿಗೆ ಮೋಸ, ಜಾಗೃತರಾಗಿರಲು ಸಿಪಿಐ ದೌಲತ್ ಎನ್ಕೆ ಮನವಿ. ಸೇಡಂ ತಾಲೂಕಿನ ಮುಧೋಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಮದನ, ಕನಕಪುರ, ರಾಘಾಪುರ ಹಳ್ಳಿಗಳಲ್ಲಿ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ ವಸ್ತುಗಳು ಕೊಡುತ್ತೇವೆ ಎಂದು ಸಾರ್ವಜನಿಕರಿಗೆ ಹೇಳಿ ಸಾರ್ವಜನಿಕರಿಂದ ಗೂಗಲ್ ಪೇ, ಫೋನ್ ಪೇ ಮೂಲಕ ಹಣ ವರ್ಗಾವಣೆ ಮಾಡಿಕೊಂಡು ಗೃಹ ಉಪಯೋಗ ಸಾಮಾನುಗಳು ಕೊಡದೆ ಮೋಸ ಮಾಡುವವರ ಜನರ ತಂಡ ಹಳ್ಳಿಯಲ್ಲಿ ಓಡಾಡುತ್ತಿದ್ದಾರೆ. ನೀವು ಯಾರು ಮೋಸ ಹೋಗದಿರಿ ಎಂದು ಮುಧೋಳ ಪೊಲೀಸ್ ಠಾಣೆ ಅಧಿಕಾರಿಗಳಾದ ಸಿಪಿಐ ದೌಲತ್ ಎನ್ಕೆ ಅವರು ಪತ್ರಿಕಾ ಪ್ರಕಟಣೆ ಮತ್ತು ವಾಯ್ಸ್ ರೆಕಾರ್ಡ್ ಮುಖಾಂತರ ತಿಳಿಸಿದ್ದಾರೆ. ಹಾಗೆ ಶಿಲಾರಕೋಟ್, ನಾಡೆಪಲ್ಲಿ ತಾಂಡಾ ಸೇರಿದಂತೆ ಇನ್ನಿತರ ಗಡಿ ಭಾಗಗಳ ಸಾರ್ವಜನಿಕರು ಕೂಡ ಜಾಗೃತರಾಗಿರಲು ಮನವಿ ಮಾಡಿಕೊಂಡಿದ್ದಾರೆ. ನಮಸ್ಕಾರ. ಈ ಮೂಲಕ ಮದ್ನಾ, ಕೋನಾಪುರ, ರಾಘಾಪುರ್ನ ಎಲ್ಲ ಬೀಟ್ ಜನರಿಗೆ ತಿಳಿಯಪಡಿಸುವುದೇನೆಂದರೆ, ಒಂದು ಟೀಮ್ ಬಂದಿದೆ ಸೇಡಂ ತಾಲೂಕು ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ, ತಾಂಡಗಳಲ್ಲಿ ಕೆಲವು ಕಡೆ ಒಂದು ಟೀಮ್ ಬಂದು ನಿಮಗೆ ದಿನನಿತ್ಯದ ದಿನೋಪಯೋಗಿ ಹೋಮ್ ಅಪ್ಲಯನ್ಸಸ್ ವಸ್ತುಗಳಾಗಿರ್ತಕ್ಕಂತಹ ಫ್ರಿಜ್ ಆಗಿರ್ಬೋದು, ಕೂಲರ್ ಆಗಿರ್ಬೋದು, ಇಂಥ ವಸ್ತುಗಳು ಕೊಡ್ತೀವಿ ಅಂತ ಅರ್ಧ ಅಮೌಂಟ್ ತಾವು ತಗೊಂಡು ಅಥವಾ ಫೋನ್ ಪೇ ಮಾಡಿಸ್ಕೊಂಡು ಆಮೇಲೆ ವಸ್ತುಗಳು ಕೊಡ್ತೀವಿ ಅಂತೇಳಿ ಅಲ್ಲಿಂದ ಹೋಗಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಈ ಟೈಪ್ ದುಡ್ಡಿಂದ ಫ್ರಾಡ್ ಮಾಡ್ತಾ ಇದ್ದಾರೆ. ಎಲ್ಲ ಜನರು ಜಾಗರೂಕರಾಗಿರ್ಬೇಕು. ಅಷ್ಟೇ ಅಲ್ಲದೆ ತಮ್ಮ ನೆರೆಯ ಅಕ್ಕಪಕ್ಕದ ಜನರಿಗಾಗ್ಲಿ ಅಥವಾ ಸಂಬಂಧಿಕರಾಗ್ಲಿ ಇಂಥ ಎಲ್ಲ ವಿಷಯಗಳನ್ನು ತಿಳಿಸಿ ಜಾಗೃತರಾಗಿರಲು ಈ ಮೂಲಕ ಮುಧೋಳ ಪೊಲೀಸ್ ಠಾಣೆ ವತಿಯಿಂದ ನಿಮಗೆ ಜಾಗೃತಿಯನ್ನು ಮೂಡಿಸಲಾಗಿರುತ್ತದೆ. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.